Hello everyone, welcome to our Small Change YouTube channel. ಸ್ಟೂಡೆಂಟ್ಸ್, ಇವತ್ತು ನಾವು ಈ ಒಂದು ಕ್ಲಾಸ್ನಲ್ಲಿ ಆರ್ಟಿಕಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಆರ್ಟಿಕಲ್ಸ್ ಬಹಳ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಅಂತ ಹೇಳ್ಬೋದು ಇಂಗ್ಲೀಷ್ ಗ್ರಾಮರ್ನಲ್ಲಿ. ಸೊ ಇದ್ರ ಮೇಲೆ SSLC ಆಗಿರ್ಬೋದು, PUC ಆಗಿರ್ಬೋದು ಅಥವಾ ಡಿಗ್ರಿ ಆಗಿರ್ಬೋದು, ಸೊ ಪ್ರತಿ ಒಂದು ಎಕ್ಸಾಮ್ಗಳಲ್ಲೂ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಸೊ ಇದ್ರ ಮೇಲೆ ಪ್ರಶ್ನೆಗಳು ಬಂದೇ ಬರ್ತಾವ. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಕೂಡ ಇದ್ರ ಮೇಲೆ ಕ್ವಶನ್ಸ್ಗಳು ಅರೈಸ್ ಆಗ್ತವ. ಸೊ ಹೀಗಾಗಿ ಇದನ್ನ ಬಹಳ ಕೇರ್ಫುಲ್ ಆಗಿ ನೋಡಿ, ಕೊನೆ ತನಕ ಈ ಒಂದು ವಿಡಿಯೋವನ್ನ ನೋಡಿ. ಸೊ ಆರ್ಟಿಕಲ್ ಮೇಲೆ ಇರ್ತಕ್ಕಂಥ ಸಂಪೂರ್ಣ ಡೌಟ್ ನಿಮಗೆ ಕ್ಲಿಯರ್ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಏನು ಆರ್ಟಿಕಲ್ ಇಸ್ ಅ ವರ್ಡ್, ಇದೊಂದು ಶಬ್ದ ಆರ್ಟಿಕಲ್ ಅನ್ನುವಂಥದ್ದು. ಪ್ಲೇಸ್ಡ್ ಬಿಫೋರ್ ನೌನ್, ಇದು ನಾಮಪದಕ್ಕಿಂತ ಮುಂಚಿತವಾಗಿ ಬರ್ತದೆ. ಸೊ ವೆದರ್ ದ ನೌನ್ ಇಸ್ ಜನರಲ್ ಆರ್ ಪರ್ಟಿಕ್ಯುಲರ್, ಇದು ಏನಪ್ಪಾ ಅಂತಂದ್ರೆ ನಾಮಪದ ಜನರಲ್ ಅಥವಾ ಪರ್ಟಿಕ್ಯುಲರ್ ಅನ್ನುವಂಥದ್ದು ಹೇಳುತ್ತಾ ಅಂತ ಹೇಳ್ಬೋದು. ಸೊ ಕನ್ನಡ ಮೀನಿಂಗ್ ನೋಡಿ, ಆರ್ಟಿಕಲ್ ಅಂತಂದ್ರೆ ನಾಮಪದದ ಮೊದಲು ಬರುವಂತಹ ಒಂದು ಪದ. ಅದು ನಾಮಪದವು ಸಾಮಾನ್ಯವೋ ಅಥವಾ ನಿರ್ದಿಷ್ಟವೋ ಅನ್ನುವಂಥದ್ದನ್ನು ತಿಳಿಸ್ಕೊಡುತ್ತದೆ. ನೋಡಿ, ಕೈಂಡ್ಸ್ ಆಫ್ ಆರ್ಟಿಕಲ್ಸ್ ಅಂದ್ರೆ ಆರ್ಟಿಕಲ್ನ ವಿಧಗಳು. ಸೊ ಎರಡು ರೀತಿಯಲ್ಲಿ, ಒಂದು ಇಂಡೆಫಿನಿಟ್ ಆರ್ಟಿಕಲ್, ಎರಡನೇದು ಡೆಫಿನಿಟ್ ಆರ್ಟಿಕಲ್ ಅಂತ ಹೇಳಿ. ಸೊ ನಾವು ಇಂಡೆಫಿನಿಟ್ ಆರ್ಟಿಕಲ್ನಲ್ಲಿ ಎ ಮತ್ತು ಯಾನ್ ಅನ್ನುವಂಥ ಎರಡು ಉಪಪದಗಳನ್ನು ನೋಡ್ತೀವಿ. ಡೆಫಿನಿಟ್ ಆರ್ಟಿಕಲ್ನಲ್ಲಿ ದ ಅನ್ನುವಂಥ ಒಂದು ಉಪಪದವನ್ನು ನೋಡ್ತೀವಿ. ಸೊ ಇವುಗಳನ್ನು ಯಾವಾಗೆಲ್ಲ ನಾವು ಹಚ್ಚಬೇಕು ಪರೀಕ್ಷಾ ಸಮಯದಲ್ಲಿ, ಎ ಯಾವಾಗ ಹಚ್ಚಬೇಕು, ಯಾನ್ ಯಾವಾಗ ಹಚ್ಚಬೇಕು, ಸೊ ದನ ಯಾವಾಗ ಬಳಸಬೇಕು ಅನ್ನುವಂಥದ್ದನ್ನು ಸೊ ನೆಕ್ಸ್ಟ್ ನಾವು ಈಸಿಯಾಗಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ನೆಕ್ಸ್ಟ್ ಫಸ್ಟ್ ನೋಡಿ, ಇಲ್ಲಿ ಇಂಡೆಫಿನಿಟ್ ಆರ್ಟಿಕಲ್ ಅಂತಂದ್ರೆ ಅನಿರ್ದಿಷ್ಟ ಉಪಪದ ಅಥವಾ ಆರ್ಟಿಕಲ್ ಅಂತ ಕರಿತೀವಿ. ಸೊ ಎರಡು ರೀತಿಯಲ್ಲಿ ಬರ್ತಾವ, ಏಮ್ ಒಂದು ಮತ್ತು ಯಾನ್ ಅನ್ನುವಂಥದ್ದು ಒಂದು. ಎರಡು ರೀತಿಯ ಇಂಡೆಫಿನಿಟ್ ಆರ್ಟಿಕಲ್ ಅನ್ನು ನಾವು ನೋಡ್ತೇವೆ. ಸೊ ಇವುಗಳನ್ನ ಯೂಸ್ಡ್ ಬಿಫೋರ್ ಅ ಸಿಂಗುಲರ್ ಕೌಂಟೇಬಲ್ ನೌನ್, ಅಂದ್ರೆ ಇದನ್ನ ನಾವು ಸಿಂಗುಲರ್ ಕೌಂಟೇಬಲ್ ನಾಮಪದದ ಮುಂದೆ, ಕೌಂಟೇಬಲ್ ಅಂದ್ರೆ ಹೆಣಿಸಲು ಸಾಧ್ಯ ಆಗುವಂತಹ ನಾಮಪದದ ಮುಂದೆ ಈ ಒಂದು ಇಂಡೆಫಿನಿಟ್ ಆರ್ಟಿಕಲ್ಸ್ ಅನ್ನ ಬಳಸ್ತೀವಿ. ವೆನ್ ಇಟ್ ಈಸ್ ನಾಟ್ ಸ್ಪೆಸಿಫಿಕ್, ಇದು ಸ್ಪೆಸಿಫಿಕ್ ಆಗಿರೋದಿಲ್ಲ, ಅಂದ್ರೆ ಸ್ಪೆಸಿಫಿಕ್ ಆಗಿ ಗೊತ್ತೇ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಇದನ್ನು ಬಳಸ್ತೀವಿ. ಆರ್ ಮೆನ್ಷನ್ಡ್ ಫಾರ್ ದ ಫಸ್ಟ್ ಟೈಮ್ ಆಗಿ ಸೊ ಇದನ್ನ ಮೆನ್ಷನ್ ಮಾಡುವಾಗ ಹೇಳುವಾಗ ಬಳಸ್ತೀವಿ. ಅಂತಂದ್ರೆ ಇಂಡೆಫಿನಿಟ್ ಆರ್ಟಿಕಲ್ ಅಂತಂದ್ರೆ ಒಂದು ಸಿಂಗುಲರ್ ಗಣನೀಯ ನಾಮಪದದ ಮುಂದೆ ಬಳಸ್ತೀವಿ ಅನ್ನುವಂಥದ್ದು. ಅಂದ್ರೆ ಸ್ಪಷ್ಟವಲ್ಲದ ಅಥವಾ ಮೊದಲ ಬಾರಿಗೆ, ಸ್ಪಷ್ಟ ಇರಲಿಲ್ಲ ಅಂದ್ರೂ ಬಳಸ್ತೀವಿ. ಸೊ ಫಸ್ಟ್ ಟೈಮ್ ಹೇಳುವಾಗನು ಕೂಡ ನಾವು ಇಂಡೆಫಿನಿಟ್ ಆರ್ಟಿಕಲ್ ಅನ್ನ ಬಳಸ್ತೀವಿ ಅನ್ನುವಂಥದ್ದು. ಓಕೆ, ರೂಲ್ ನೋಡಿ, ರೂಲ್ ಬಂದು ಎ ಅನ್ನುವಂಥದ್ದನ್ನ. ಸೊ ಎ ಅನ್ನುವಂತಹ ಒಂದು ಆರ್ಟಿಕಲ್ ಅನ್ನ ಯೂಸ್ ಅ ಬಿಫೋರ್ ವರ್ಡ್ಸ್ ದಟ್ ಬಿಗಿನ್ ವಿತ್ ಎ ಕಾನ್ಸೋನೆಂಟ್ ಸೌಂಡ್. ನೋಡಿ, ಸೌಂಡ್ ಬಹಳ ಇಂಪಾರ್ಟೆಂಟ್. ಈ ಒಂದು ಫ್ರೇಸ್ ಏನಿದೆ ಕಾನ್ಸೋನೆಂಟ್ ಸೌಂಡ್ ಅನ್ನುವಂಥದ್ದು. ಕಾನ್ಸೋನೆಂಟ್ ಸೌಂಡ್ ಅಂತಂದ್ರೆ ವ್ಯಂಜನ ರೀತಿಯಲ್ಲಿ ಏನಾಗಿರ್ತದ, ಶಬ್ದ ಇರ್ತದ, ವ್ಯಂಜನ ಶಬ್ದ ಇರ್ತದ ಅನ್ನುವಂಥದ್ದು. ಸೊ ಇದು ಬಹಳ ಮುಖ್ಯ, ವ್ಯಂಜನ ರೀತಿಯಲ್ಲಿ ಸೌಂಡ್ ಬರ್ತಿರ್ತದ. ಸೌಂಡ್ ಮ್ಯಾಟರ್ಸ್ ಆಗ್ತದ, ಸೌಂಡ್ ಬಹಳ ಮ್ಯಾಟರ್ಸ್, ನಾಟ್ ಸ್ಪೆಲ್ಲಿಂಗ್ ಅಲ್ಲ. ಆ ಒಂದು ವರ್ಡ್ನ ಸ್ಪೆಲ್ಲಿಂಗ್ ಇಂಪಾರ್ಟೆಂಟ್ ಅಲ್ಲ, ಆ ವರ್ಡ್ ಉಚ್ಚಾರ ಮಾಡಿದಾಗ ಯಾವ ರೀತಿಯಾಗಿ ಸೌಂಡ್ ಬರ್ತದಲ್ಲ ಅದು ಮೇನ್ ಆಗಿರ್ತದ. ಏನ ಯಾವಾಗ ಹಚ್ಚಬೇಕು ಅಂತ ಹೇಳ್ತೀನಿ. ಸೊ ನೋಡಿ, ಅಂದ್ರೆ ಏನ ಕಾನ್ಸೋನೆಂಟ್ ಸೌಂಡ್ ಬಂದಾಗ ಹಚ್ಚಬೇಕು, ವ್ಯಂಜನದ ರೀತಿಯಲ್ಲಿ ಸೌಂಡ್ ಬಂದಾಗ ಎ ಬಳಸಬೇಕು ಅನ್ನುವಂಥದ್ದು. ಬಾಯ್ ಅಂತಂದ್ರೆ ಹುಡುಗ. ಸೊ ಇಲ್ಲಿ ಏನಾಗ್ತದ, ಬ ಅನ್ನುವಂಥದ್ದು ಒಂದು ವ್ಯಂಜನದ ರೀತಿ ಸೌಂಡ್ ಬರ್ತದ. ಫನ್ ಫ ಅನ್ನುವಂಥ ಸೌಂಡ್ ಬರ್ತದ. ಸೊ ಎ ಯೂನಿವರ್ಸಿಟಿ. ಸೊ ಇಲ್ಲಿ ಏನಾಗಿದೆ, ಯು ಅನ್ನುವಂತಹ ಓವೆಲ್ ಇದೆ ಬಟ್ ಸೌಂಡ್ ಲೈಕ್ ಯು. ಸೊ ಈ ರೀತಿಯಾಗಿ ಯೂನಿವರ್ಸಿಟಿ, ಈ ರೀತಿಯಾಗಿರ್ತಕ್ಕಂಥ ಒಂದು ಸೌಂಡ್ ಅನ್ನ ಇದು ಕೊಡ್ತಾ ಇದೆ. ಹೀಗಾಗಿ ನಾವು ಎ ಅನ್ನುವಂಥ ಆರ್ಟಿಕಲ್ ಅನ್ನ ಬಳಸ್ತೀವಿ. ನಾ ಆಗ್ಲೇ ಹೇಳಿದೆ ಸೌಂಡ್ ಮ್ಯಾಟ್ರ್ ಆಗುತ್ತೆ, ನಾಟ್ ಸ್ಪೆಲ್ಲಿಂಗ್ ಅಂತ ಹೇಳಿ.
ಸೊ ಸೌಂಡ್ ಈಸ್ ಮೋರ್ ಇಂಪಾರ್ಟೆಂಟು. ಸೊ ಸ್ಪೆಲ್ಲಿಂಗ್ ಅಲ್ಲ, ಸೌಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು. ಸೊ ನೆನ್ಪಿಟ್ಕೊಂಡಿರಿ, ಸೌಂಡ್ ಮೇಲೇ ನೀವು ಆರ್ಟಿಕಲನ್ನು ಬಳಸಬೇಕು ಅನ್ನುವಂಥದ್ದು. ಸೊ ನಾವೇನು ಮಾಡ್ಬಿಡ್ತೀವಿ, ಯು ಅನ್ನುವಂಥದ್ದು ಓವೆಲ್ ಬಂದಿದೆ ಅಂಥೇಳಿ ಯಾನ್ ಹಚ್ಬಿಟ್ರೆ ರಾಂಗ್ ಆಗಿಬಿಡುತ್ತೆ. ಸೊ ಏನು ಹಚ್ಚಬೇಕು ಕಂಪಲ್ಸರಿ, ಕಾನ್ಸೋನೆಂಟ್ ಸೌಂಡ್ ಇದ್ದಾಗ ನಾವು ಎ ಬಳಸಬೇಕು ಅನ್ನುವಂಥದ್ದು. ಐ ಸಾ ಅ ಡಾಗ್ ಇನ್ ದ ಸ್ಟ್ರೀಟ್. ನಾನು ರಸ್ತೆಯಲ್ಲಿ ಒಂದು ನಾಯಿಯನ್ನು ನೋಡಿದೆ. ಸೊ ಇಲ್ಲಿ ಬ್ಲ್ಯಾಂಕ್ ಕೊಟ್ಟಿದ್ರೆ ನಾವು ಯಾವ ರೀತಿ ಆರ್ಟಿಕಲ್ ಹಚ್ಚಬೇಕು ಅಂತ ಹೇಳಿದ್ರೆ, ಸೊ ಐ ಸಾ ಡ್ಯಾಶ್ ಡಾಗ್ ಅಂದರೆ ಎ ಡಾಗ್ ಹಚ್ಚಬೇಕು. ಡಾಗ್ ಅನ್ನುವಂಥದ್ದು ನಮ್ಗೆ ಏನಾಗ್ತಾ ಇದೆ, ಸೊ ಈ ರೀತಿಯ ಒಂದು ಕಾನ್ಸೋನೆಂಟ್ ಸೌಂಡ್ ಕೊಡ್ತಾ ಇದೆಯಲ್ಲ, ಸೊ ಹೀಗಾಗಿ ನಾವಿಲ್ಲಿ ಎ ಅನ್ನುವಂಥ ಆರ್ಟಿಕಲನ್ನು ಹಚ್ತೀವಿ. ನೆಕ್ಸ್ಟ್ ನೋಡಿ, ಸೀಸ್ ಅ ಟೀಚರ್. ಇದು ಪ್ರೊಫೆಷನ್ ಹೇಳುವಾಗ ನಾವು ಎ ಅನ್ನುವಂಥದ್ದು ಏನಾಗಿದೆಪ್ಪ ಅಂತಂದ್ರೆ ಆರ್ಟಿಕಲ್ನ ಹಚ್ತೀವಿ. ಆಮೇಲೆ ಟೀಚರ್ ಅನ್ನುವಂಥದ್ದು ಏನಾಗಿದೆ, ಸೊ ಇದು ಕೂಡ ಟ ಅನ್ನುವಂಥ ಒಂದು ಟಿ ಅನ್ನುವಂಥದ್ದು. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಸೌಂಡನ್ನು ಕೊಡ್ತಾ ಇದೆ ಕಾನ್ಸೋನೆಂಟ್ ಥರ. ಹೀಗಾಗಿ ನಾವು ಇಲ್ಲಿ ಎ ಅನ್ನು ಬಳಸ್ತೀವಿ ಅನ್ನುವಂಥದ್ದು. ಅವಳು ಒಬ್ಬ ಶಿಕ್ಷಕಿ ಅಂತ ಹೇಳಿ. ನೆಕ್ಸ್ಟ್ ರೂಲು ಆ್ಯನ್ ಅನ್ನುವಂಥದ್ದನ್ನು ಯಾವಾಗ ಬಳಸ್ತೀವಿ ಅನ್ನುವಂಥದ್ದು. ಸೊ ಯೂಸ್ ಆ್ಯನ್ ಬಿಫೋರ್ ವರ್ಡ್ಸ್ ದಟ್ ಬಿಗಿನ್ ವಿತ್ ಅ ವೋವೆಲ್ ಸೌಂಡ್ ಅಂದರೆ ಒಂದು ಸ್ವರದ ರೀತಿಯ ಉಚ್ಚಾರ ಇರ್ತದ. ಅಂದರೆ ಸ್ವರ ಉಚ್ಚಾರ ಇದ್ದಾಗ ನಾವೇನು ಬಳಸ್ತೀವಪ್ಪ ಅಂತಂದ್ರೆ ವೋವೆಲ್ ಯಾನನ್ನು ಬಳಸ್ತೀವಿ ಅನ್ನುವಂಥದ್ದು. ಸ್ವರ ಉಚ್ಚಾರ ಇದ್ದಾಗ ಯಾನ್ ಅನ್ನುವಂಥ ಆರ್ಟಿಕಲನ್ನು ಇಂಡೆಫಿನಿಟ್ ಆರ್ಟಿಕಲ್ ಬಳಸ್ತೀವಿ. ಸೊ ನೋಡಿ, ಆನ್ ಆ್ಯಪಲ್ ಅಂತ ಇದೆ. ಸೊ ಆ್ಯಪಲ್ ಈ ರೀತಿಯಾಗಿ ಸ್ವರದ ರೀತಿಯಲ್ಲಿ. ಆನ್ ಅಂಬ್ರೆಲಾ ಅಂತ ಹೇಳಿ ಬರುತ್ತೆ. ಆನ್ ಅವರ್. ಸೊ ನೋಡಿ, ಇಲ್ಲಿ ಎಚ್ ಇದೆ ಬಟ್ ಕಾನ್ಸೋನೆಂಟು, ಆದರೆ ಇದು ಎಚ್ ಸೈಲೆಂಟ್ ಆಗಿದೆ. ಅವರ್ ಅಂತೇಳಿ ಈ ರೀತಿ ಯೂಸ್ ಆಗೋದ್ರಿಂದ ಸೊ ನಾವು ಸೌಂಡ್ ಮ್ಯಾಟ್ರ್ ಆಗುತ್ತೆ ಅನ್ನೋ ವಿಚಾರಕ್ಕಾಗಿ ಆನನ್ನು ಬಳಸ್ತೀವಿ. ಬೈ ಚಾನ್ಸ್ ನೀವು ಎ ಹಚ್ಚಿದ್ರಿ ಅಂದ್ರೆ ಸೊ ಇದು ರಾಂಗ್ ಆಗುತ್ತೆ. ನೆಕ್ಸ್ಟು ಸೆಂಟೆನ್ಸ್ ನೋಡ್ರಿ. ಹಿ ಹೇಟ್ ಆನ್ ಆ್ಯಪಲ್ ಅನ್ನುವಂಥದ್ದು, ಅವನು ಒಂದು ಸೇಬು ತಿಂದನು. ಸೊ ಎ ಅನ್ನುವಂಥದ್ದು ಆ್ಯಪಲ್ ಈ ರೀತಿಯಾಗಿ ಸೌಂಡ್ ಬರ್ತಾ ಇದೆ. ಸೊ ಹೀಗಾಗಿ ನಾವು ಆನ್ ಅನ್ನುವಂತಹ ಆರ್ಟಿಕಲನ್ನು ಹಚ್ಚಿದ್ವಿ. ಓಕೆ, ಐ ಟುಕ್ ಆನ್ ಅವರ್ ಟು ಫಿನಿಶ್ ದ ವರ್ಕ್. ಆ ಕೆಲಸ ಮುಗಿಸಲು 1 ಗಂಟೆ ಬೇಕಾಯಿತು. ಅವರ್ ಈ ರೀತಿಯಾಗಿ, ಹೌದಾ. ಸೊ ಈ ರೀತಿಯಾಗಿ ಏನಾಗುತ್ತಪ್ಪ ಅಂತಂದ್ರೆ ಅದ್ ರೀತಿ ಓವಲ್ ರೀತಿ ಸೌಂಡ್ ಬರ್ತದೆ. ಸೊ ಕಾನ್ಸೋನೆಂಟ್ ಆದರೂ ಕೂಡ ಹೀಗಾಗಿ ನಾವು ಆನ್ ಅನ್ನುವಂತಹ ಆರ್ಟಿಕಲನ್ನು ಬಳಸಬೇಕು ಅನ್ನುವಂಥದ್ದು. ಸೊ ಇದು ಏನಪ್ಪ ಅಂತಂದ್ರೆ ಇಲ್ಲಿ ಸೌಂಡ್ ಮ್ಯಾಟ್ರ್ ಆಗುತ್ತೆ. ಸೊ ಏನಾಗೋದಿಲ್ಲಪ್ಪ ಅಂತಂದ್ರೆ ಸ್ಪೆಲ್ಲಿಂಗ್ ಮ್ಯಾಟ್ರ್ ಆಗೋದಿಲ್ಲ ಅನ್ನುವಂಥದ್ದು ಆರ್ಟಿಕಲ್ ಹಚ್ಚುವಾಗ. ಸೊ ಎ ಅನ್ನುವಂಥದ್ದನ್ನು ನಾವು ವ್ಯಂಜನ ಉಚ್ಚಾರಕ್ಕೆ ಹಚ್ತೀವಿ, ನೆನಪಿಟ್ಕೊಂಡ್ಬಿಡ್ರಿ. ವ್ಯಂಜನದ ಉಚ್ಚಾರಕ್ಕೆ ಹಚ್ತೀವಿ. ಸೊ ಸ್ವರವನ್ನು ನಾವು ಯಾನ್ ಅನ್ನುವಂಥದ್ದು ಯಾವಾಗ ಹಚ್ತೀವಿ, ಸ್ವರ ಉಚ್ಚಾರಕ್ಕೆ ಹಚ್ತೀವಿ. ಸೊ ಇವೆರಡರಲ್ಲೂ ನೀವು ನೆನಪಿಟ್ಕೋಬೇಕು ಕಂಪಲ್ಸರಿ. ಸೊ ಯಾನನ್ನು ಸ್ವರ ಉಚ್ಚಾರಕ್ಕೆ, ಎ ಅನ್ನು ನಾವು ವ್ಯಂಜನ ಉಚ್ಚಾರಕ್ಕೆ ಬಳಸ್ತೀವಿ. ಸೊ ಇಲ್ಲಿ ಉಚ್ಚಾರ ಮೇನು, ಸೌಂಡ್ ಮೇನು, ಸ್ಪೆಲ್ಲಿಂಗ್ ಮೇನ್ ಅಲ್ಲ ಅನ್ನುವಂಥದ್ದನ್ನು ನೆನಪಿಟ್ಕೊಂಡ್ಬಿಟ್ರೆ ಸಾಕು. ಎ ಮತ್ತು ಯಾನ್ ಬಗ್ಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಓಕೆ, ನೆಕ್ಸ್ಟು ಸ್ಪೆಷಲ್ ಯೂಸೇಜ್ ಆಫ್ ಇಂಡೆಫಿನಿಟ್ ಆರ್ಟಿಕಲ್ಸನ್ನು ಕೆಲವೊಂದಷ್ಟು ಸ್ಪೆಷಲ್ ಇದ್ದ ಕಡೆ ನಾವು ಯೂಸ್ ಮಾಡ್ತೀವಿ. ಸೊ ಯಾವಾಗ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ, ಟು ಸೋ ಪ್ರೊಫೆಷನ್ ಅಂದರೆ ಪ್ರೊಫೆಷನ್ ಹೇಳುವಾಗ, ವೃತ್ತಿಯನ್ನು ಹೇಳುವಾಗ. ಸೀಸ್ ಅ ಡಾಕ್ಟರ್, ಅವಳು ಒಬ್ಬ ವೈದ್ಯ ಇದ್ದಾಳೆ, ಎ ಅಂತ ಇದೆ. ಸೊ ಹೌದಲ್ಲ, ಪ್ರೊಫೆಷನ್ ಬಗ್ಗೆ ಹೇಳ್ತಾ ಇದ್ದೇವೆ, ಅವಳ ಒಂದು ಪ್ರೊಫೆಷನ್ ಬಗ್ಗೆ. ಹೀಗಾಗಿ ಏನು ಅಂತ ಒಂದು ಆರ್ಟಿಕಲನ್ನು ಬಳಸಿದ್ವಿ. ಸೀಸ್ ಅ ದ ಡಾಕ್ಟರ್ ಅಂತಲ್ಲ, ಸೀಸ್ ಅ ಡಾಕ್ಟರ್ ಅಂತೇಳಿ. ಇನ್ನು ಎಕ್ಸ್ಲಾಮೆಟ್ರಿ ಸೆಂಟೆನ್ಸ್ ಒಳಗೆ ನೋಡಿ, ಎಕ್ಸ್ಲಾಮೆಟ್ರಿ ಭಾವಬೋಧಕ ವಾಕ್ಯದಲ್ಲಿ ಭಾವನೆಗಳನ್ನು ಹೇಳುವಂಥ ಒಂದು ಎಕ್ಸ್ಲಾಮೆಟ್ರಿ ಸೆಂಟೆನ್ಸ್ನಲ್ಲಿ ಬಳಸ್ತೀವಿ. ವಾಟ್ ಎ ಬ್ಯೂಟಿಫುಲ್ ಫ್ಲವರ್, ಎಂಥ ಸುಂದರ ಹೂವು ಅಂತ ಬಳಸ್ತೀವಲ್ಲ. ಸೊ ವಾಟ್ ಎ ಬ್ಯೂಟಿಫುಲ್ ಅನ್ನುವಂಥದ್ದು ಅಂದರೆ ಎಕ್ಸ್ಲಾಮೆಟ್ರಿ ಸೆಂಟೆನ್ಸ್ನಲ್ಲಿ ನಾವು ಎ ಅನ್ನುವಂತಹ ಈ ಒಂದು ಇಂಡೆಫಿನಿಟ್ ಆರ್ಟಿಕಲನ್ನು ಬಳಸ್ತೀವಿ ಅನ್ನುವಂಥದ್ದು. ನೆಕ್ಸ್ಟು ಟು ಮೀನ್ ಒನ್ ಅಂತಂದು, ಈ ಎ ಅಂದರೆ ಒಂದು ಅಂದಂಗೆ. ಮತ್ತು ಇಲ್ಲಿ ಐ ಬಾಟ್ ಒನ್ ಬುಕ್ ಅಂತಲ್ಲ, ಐ ಬಾಟ್ ಅ ಬುಕ್ ಅಂತಂದರೆ ನಾನು ಒಂದು ಅನ್ನುವಂಥ ಮೀನಿಂಗ್ ಕೊಡ್ತದೆ. ಒಂದು ಪುಸ್ತಕವನ್ನು ಖರೀದಿಸಿದೆ,
ಅಂದರೆ ಎ ಅಂತಂದ್ರೆ ಒಂದು ಅನ್ನುವಂಥ ಒಂದು ಮೀನಿಂಗನ್ನು ಕೊಡ್ತದೆ ಈ ವಾಕ್ಯದಲ್ಲಿ. ಐ ಬಾಟ್ ಅ ಬುಕ್ ಅಂದರೆ ನಾನು ಒಂದು ಪುಸ್ತಕ ಖರೀದಿಸಿದೆ ಅಂತ ಮೀನಿಂಗ್ ಬರ್ತದೆ. ಅದಕ್ಕೋಸ್ಕರ ಮತ್ತು ಒನ್ ಅಂತ ಹೇಳಿ ಸಪ್ರೇಟ್ ಆಗಿ ಸೊ ಈ ರೀತಿಯಾಗಿ ಬಳಸಬಾರ್ದು. ಎ ಅಂತಂದ್ರೆ ಒಂದು ಅನ್ನುವಂತಹ ಒಂದು ಮೀನಿಂಗನ್ನು ಕೊಡ್ತದ ಅಂತ. ನೆಕ್ಸ್ಟ್ ನೋಡಿ ಡೆಫಿನಿಟ್ ಆರ್ಟಿಕಲ್. ಈ ಡೆಫಿನಿಟ್ ಆರ್ಟಿಕಲ್ ಅಂದರೆ ನಿರ್ದಿಷ್ಟ ಉಪಪದ ಅಂತ ಕರಿತೀವಿ. ಸೊ ಇದು ಬಂದು ದ ಅನ್ನುವಂಥದ್ದು. ದ ಡೆಫಿನಿಟ್ ಆರ್ಟಿಕಲ್ ಅನ್ನುವಂಥದ್ದು ಗೊತ್ತಿರಲಿ. ಸೊ ಒಂದೇ ಬರ್ತದೆ ಇದು. ಯೂಸ್ಡ್ ಬಿಫೋರ್ ಅ ನೌನ್ ದಟ್ ಈಸ್ ಅ ಸ್ಪೆಸಿಫಿಕ್, ಅಂದರೆ ಸ್ಪೆಸಿಫಿಕ್ ಇದ್ದಾಗ ದ ಬಳಸಬೇಕು. ನೆಕ್ಸ್ಟ್ ಪರ್ಟಿಕ್ಯುಲರ್ ಇದ್ದಾಗ ಆರ್ ಆಲ್ರೆಡಿ ನೌನ್, ಅಂದರೆ ಈಗಾಗಲೇ ನಮ್ಗೆ ಗೊತ್ತಿತ್ತು ಅಂದರೆ ನಾವು ದ ಬಳಸಬೇಕು. ನೋಡಿ, ಡೆಫಿನಿಟ್ ಆರ್ಟಿಕಲನ್ನು ನಿರ್ದಿಷ್ಟ ಅಥವಾ ಈಗಾಗಲೇ ಗೊತ್ತಿರುವ ನಾಮಪದದ ಮುಂದೆ ಬಳಸಲಾಗುತ್ತದೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ನೋಡಿ, ಅಂದರೆ ವೆನ್ ದ ನೌನ್ ಈಸ್ ಆಲ್ರೆಡಿ ಮೆನ್ಷನ್ಡ್, ಅಂದರೆ ನೌನ್ ಅದನ್ನು ಈಗಾಗಲೇ ನಾವು ಮೆನ್ಷನ್ ಮಾಡಿರ್ತೀವಿ. ಸೊ ಅದಾಗ ನಾವೇನು ಮಾಡ್ತೀವಪ್ಪ ಅಂತಂದರೆ, ಗೊತ್ತಿಲ್ಲ ಅಂದರೆ ಇಂಡೆಫಿನಿಟ್, ಗೊತ್ತಿದ್ರೆ ಡೆಫಿನಿಟ್ ಬಳಸ್ತೀವಿ. ಇಲ್ಲಿ ನೋಡಿ ಫಸ್ಟ್ ವಾಕ್ಯದಲ್ಲಿ ನೋಡಿ ಗೊತ್ತಾಗುತ್ತೆ. ಐ ಸಾ ಅ ಡಾಗ್, ಅಂದರೆ ಇಲ್ಲಿ ಎ ಅನ್ನುವಂಥದ್ದು ಹಚ್ಚಿದ್ವಿ. ಈ ಡಾಗ್ ಫಸ್ಟ್ ನಮ್ಗೆ ಗೊತ್ತಿಲ್ಲ ಹೇಳುವಾಗ ನಾನು ಒಂದು ನಾಯಿಯನ್ನು ನೋಡಿದೆ. ಸೊ ಆ ಡಾಗ್ ಬಗ್ಗೆ ನಾವು ಗೊತ್ತಾಯ್ತು. ಈಗ ನೆಕ್ಸ್ಟ್ ಸೆಕೆಂಡ್ ಟೈಮ್ ಹೇಳ್ತಾ ಇದ್ದೀವಿ. ಸೆಕೆಂಡ್ ಟೈಮ್ ಹೇಳುವಾಗ ಸೊ ಆ ಡಾಗ್ ಬಗ್ಗೆ ಹೇಳ್ತಾ ಇದ್ವಿ, ದ ಡಾಗ್ ಅಂತ ಹೇಳಿ ವಾಪಸ್. ಹೌದಾ, ಡಾಗ್ ವಾಸ್ ಬಾರ್ಕಿಂಗ್, ಆ ನಾಯಿ ಬೊಗಳ್ತಾ ಇತ್ತು ಅಂತೇಳಿ. ಸೊ ಈ ರೀತಿಯಾಗಿ ಇದೇ ನಾಯಿ ಬಗ್ಗೆ ಫಸ್ಟ್ ಟೈಮ್ ಹೇಳುವಾಗ ಏನು ಮಾಡಿದ್ವಿ, ಎ ಡಾಗ್ ಅಂತ ಎ ಅನ್ನುವಂಥ ಒಂದು ಇಂಡೆಫಿನಿಟ್ ಆರ್ಟಿಕಲ್ ಬಳಸಿದ್ವಿ. ನೆಕ್ಸ್ಟ್ ಅದ್ರ ಬಗ್ಗೆ ಸೆಕೆಂಡ್ ಟೈಮ್ ಹೇಳುವಾಗ ಆಲ್ರೆಡಿ ನೌನ್ ನಮಗೆ ಅದು ಆಲ್ರೆಡಿ ಏನಾಗಿದೆಪ್ಪ ಅಂದರೆ ಗೊತ್ತಿದೆ, ಆ ನಾಯಿ ಬಗ್ಗೆ ಹೇಳ್ತಿದ್ದೇವೆ ಅಂತ. ಹೀಗಾಗಿ ಇಂಥ ಸಂದರ್ಭದಲ್ಲಿ ನಾವು ದ ಅನ್ನುವಂಥ ಸೆಕೆಂಡ್ ಟೈಮ್ ಹೇಳುವಾಗ ದ ಅನ್ನುವಂಥ ಒಂದು ಡೆಫಿನಿಟ್ ಆರ್ಟಿಕಲನ್ನು ಬಳಸಬೇಕು ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಬಿಫೋರ್ ಯುನಿಕ್ ಥಿಂಗ್ಸ್. ಮತ್ತು ಯಾವಾಗೆಲ್ಲ ನಾವು ದನ ಬಳಸ್ತೀವಿ ಡೆಫಿನಿಟ್ ಆರ್ಟಿಕಲ್ ಅನ್ನುವಂಥದ್ದು ನೆನಪಿಟ್ಕೊಳ್ತಾ ಹೋಗಿ. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುವಂಥದ್ದು. ಬಿಫೋರ್ ಯುನಿಕ್ ಥಿಂಗ್ಸ್. ಯುನಿಕ್ ಥಿಂಗ್ಸ್ ಅಂದರೆ ಅನನ್ಯವಾಗಿರುವಂಥವು. ಸೊ ಅವು ಈ ಒಂದು ವಿಶ್ವದಲ್ಲೇ ಒಂದೇ ಇರ್ತದೆ, ಮತ್ತು ಇಲ್ಲ ಬೇರೆ ಬೇರೆ. ದ ಸನ್, ಸೂರ್ಯ ಒಬ್ಬನೇ ಇರೋದು. ಸೊ ಸೂರ್ಯನಿಗೆ ಹೀಗಾಗಿ ಯುನಿಕ್ ಥಿಂಗ್ಸ್ ಸೂರ್ಯ ಅನ್ನುವಂಥದ್ದು. ಹೀಗಾಗಿ ನಾವು ದ ಅನ್ನುವಂಥ ಆರ್ಟಿಕಲ್ ಬಳಸ್ತೀವಿ. ಮೂನ್, ಸೊ ಮೂನು ಕೂಡ ಒಂದೇ ಇರೋದು ಈ ಒಂದು ಜಗತ್ತಲ್ಲಿ, ಹೀಗಾಗಿ ಅದೊಂದು ಯುನಿಕ್ ಥಿಂಗ್ಸ್ ಆಗಿರೋದ್ರಿಂದ ಸೊ ಅದಕ್ಕೂ ಕೂಡ ದ ಅನ್ನುವಂಥ ಒಂದು ಆರ್ಟಿಕಲ್ ಬಳಸಬೇಕು. ಸೊ ಅರ್ತ್, ಭೂಮಿನೂ ಕೂಡ ಒಂದೇ ಇರೋದು ಈ ಒಂದು ವಿಶ್ವದಲ್ಲಿ, ಹೀಗಾಗಿ ದ ಅನ್ನುವಂಥ ಸೊ ಒಂದು ಆರ್ಟಿಕಲನ್ನು ಹಚ್ಚಬೇಕು ಯುನಿಕ್ ಥಿಂಗ್ಸ್ಗೆ. ಇದು ಬಹಳ ಇಂಪಾರ್ಟೆಂಟ್. ಯುನಿಕ್ ಆಗಿರಬೇಕು, ಅನನ್ಯವಾಗಿರಬೇಕು ಈ ಒಂದು ಜಗತ್ತಲ್ಲಿ. ಸೊ ಅದಕ್ಕೆ ನಾವು ದ ಬಳಸಬೇಕು. ಸೂರ್ಯ, ಚಂದ್ರ, ಭೂಮಿ, ಸೊ ಇವು ಕೇವಲ ಯುನಿಕ್ ಆಗಿರುವಂಥವು. ಹೀಗಾಗಿ ಇವುಗಳಿಗೆ ನಾವು ದ ಅನ್ನುವಂಥ ಆರ್ಟಿಕಲ್ ಹಚ್ಚಬೇಕಿದೆ. ಸೆಕೆಂಡ್ ರೂಲ್ ನೋಡಿ, ಇಲ್ಲಿ ದ ಸನ್ ರೈಸಸ್ ಇನ್ ದ ಈಸ್ಟ್. ಇಲ್ಲಿ ಬ್ಲ್ಯಾಂಕ್ ಕೊಟ್ಟು ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಕೊಟ್ಟಿದ್ರೆ, ಸೊ ಇಲ್ಲಿ ಯಾವ ರೀತಿ ಆರ್ಟಿಕಲ್ ಬಳಸ್ತೀರಿ ಅಂದರೆ, ಸೊ ನೀವು ದ ಅನ್ನುವಂಥ ಒಂದು ಆರ್ಟಿಕಲನ್ನು ಬಳಸಬೇಕು. ನೀವು ಇಲ್ಲಿ ಎ ಸನ್ನು, ಆ್ಯನ್ ಸನ್ನು, ಸೊ ಈ ರೀತಿಯಾಗಿ ಬಳಸೋಕ್ಕಾಗೋದಿಲ್ಲ. ಸೊ ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ ಅಂತ ಆಗ್ತದೆ. ನೆಕ್ಸ್ಟು ರೂಲ್ ನಂಬರ್ 3 ನೋಡಿ, ಬಿಫೋರ್ ಸೂಪರ್ಲೇಟಿವ್ ಡಿಗ್ರಿ. ನಾವು ದ ಬೆಸ್ಟು, ದ ಟಾಲೆಸ್ಟು, ಈ ರೀತಿ ಸೂಪರ್ಲೇಟಿವ್ ಡಿಗ್ರಿ ವಾಕ್ಯಗಳನ್ನು ಹೇಳುವಾಗ ಬಳಸ್ತೀವಿ. ನೋಡಿ, ಸಿ ಈಸ್ ದ ಬೆಸ್ಟ್ ಸ್ಟೂಡೆಂಟ್, ಅವಳು ಅತ್ಯುತ್ತಮ ವಿದ್ಯಾರ್ಥಿನಿ. ಬೆಸ್ಟ್ ಅಂತ ಇದೆಯಲ್ಲ, ಗುಡ್, ಬೆಟರ್, ಬೆಸ್ಟ್, ಇದು ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಬೆಸ್ಟ್ ಅಂತ ನಾವು ಬಳಸ್ತೀವಿ. ಸೊ ಹೀಗಾಗಿ ಅದರ ಹಿಂದ್ಗಡೆ ನಾವೇನು ಮಾಡ್ತೀವಪ್ಪ ಅಂತಂದರೆ ದ ಅನ್ನುವಂಥ ಒಂದು ಆರ್ಟಿಕಲನ್ನು, ಡೆಫಿನಿಟ್ ಆರ್ಟಿಕಲ್ ಬಳಸ್ತೀವಿ ಅನ್ನುವಂಥದ್ದು. ಓಕೆ, ಇದು ಕೂಡ ಒಂದು ರೂಲ್. ನೆಕ್ಸ್ಟು 4ನೇದಾಗಿ ಬಿಫೋರ್ ರಿವರ್ಸ್. ನಾವು ನದಿಗಳಿಗೆ ದ ಗಂಗಾ, ದ ಕೃಷ್ಣ, ದ ಯಮುನಾ ಅಂಥೇಳಿ ರಿವರ್ಸ್ ನೇಮ್ಗೆ ಬಳಸ್ತೀವಿ. ಆಮೇಲೆ ಸೀಸ್, ಸಮುದ್ರಗಳಿಗೆ ಬಳಸ್ತೀವಿ. ಆಮೇಲೆ ಓಸಿಯನ್ಸ್, ಸಾಗರಗಳಿಗೆ, ದ ಇಂಡಿಯನ್ ಓಷಿಯನ್ ಅಂಥೇಳಿ, ಸೊ ಹಿಂದೂ ಮಹಾಸಾಗರ ಅಂತ ಕರಿತೀವಲ್ಲ, ಸಾಗರಗಳಿಗೆ ನಾವು ದ ಬಳಸ್ತೀವಿ. ಆಮೇಲೆ ಮೌಂಟೇನ್, ಪರ್ವತಗಳಿಗೆ ದ ಹಿಮಾಲಯಾಸ್, ದ ಹಿಮಾಲಯ ಪರ್ವತಗಳು, ರೇಂಜಸ್ ಅಂತ ಕರಿತೀವಿ. ಮೌಂಟೇನ್ ರೇಂಜಸ್ಗೆ ನಾವೇನು ಬಳಸ್ತೀವಿ, ಮೌಂಟೇನ್ ರೇಂಜಸ್ಗೆ ದನ ಬಳಸ್ತೀವಿ ಅನ್ನುವಂಥದ್ದು. ದ ಹಿಮಾಲಯಾಸ್ ಅಂತ ಹೇಳಿ. ಓಕೆ, ಈ ರೀತಿಯಾಗಿ ನದಿಗಳಿಗೆ, ಸೀಸ್ ಸಮುದ್ರಗಳಿಗೆ, ಓಸಿಯನ್ಸ್ ಅಂತಂದರೆ ಸಾಗರಗಳಿಗೆ, ಮೌಂಟೇನ್ ರೇಂಜಸ್ ಅಂದರೆ ಪರ್ವತ ರೇಂಜ್ಗಳಿಗೆ ನಾವೇನು ಕರಿತೀವಿ, ದನ ಅಲ್ಲಿ ಬಳಸ್ತೀವಿ ಅನ್ನುವಂಥದ್ದು ನೆನಪಿಟ್ಕೊಂಡಿವಿ. ನೆಕ್ಸ್ಟು ಬಿಫೋರ್ ನೇಮ್ಸ್ ಆಫ್ ನ್ಯೂಸ್ ಪೇಪರ್ಸ್. ನ್ಯೂಸ್ ಪೇಪರ್ ಹೆಸರುಗಳಿಗೆ ನಾವು ದ ಬಳಸ್ತೀವಿ. ಹಾಗೆ ದ ಹಿಂದೂ,
ಈ ರೀತಿಯಾಗಿ. ನೆಕ್ಸ್ಟು ಹೋಲಿ ಬುಕ್ಸ್ ಅಪ್ಪ ಅಂದರೆ ಪವಿತ್ರ ಪುಸ್ತಕಗಳು ಏನಿದಾವಲ್ಲ ಅವುಗಳ ಮುಂದೆ ದ ಬೈಬಲ್, ದ ಭಗವದ್ಗೀತಾ ಈ ರೀತಿಯಾಗಿ. ಸೊ ಹೋಲಿ ಪುಸ್ತಕಗಳಿಗೂ ನಾವು ದಾನ ಹಚ್ತೀವಿ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ 6ನೇ ರೂಲ್ ನೋಡಿ, ಬಿಫೋರ್ ಸಿಂಗುಲರ್ ನೌನ್ಸ್ ರೆಪ್ರೆಸೆಂಟಿಂಗ್ ಅ ಕ್ಲಾಸ್. ಯಾವ ರೀತಿಯಾಗಿ ನೋಡಿ, ದ ಟೈಗರ್ ಇಸ್ ಅ ವೈಲ್ಡ್ ಎನಿಮಲ್ ಅಂದರೆ ಹುಲಿ ಕಾಡು ಪ್ರಾಣಿ. ನಾವು ಎಲ್ಲೋ ಒಂದು ಪ್ರಾಣಿ ಇರ್ತದೆ ಅನ್ಕೋರಿ, ಟೈಗರ್ ಒಂದು ಇಲ್ಲಿರುವಂಥ ನಮ್ಮ ಕಣ್ಣಿಗೆ ಕಾಣಿಸುವಂಥ ಒಂದು ಟೈಗರ್ ಬಗ್ಗೆ ಹೇಳ್ತಾ ಇಲ್ಲ. ಸೊ ನಾವೇನು ಮಾಡ್ತಾ ಇದ್ದೀವಿ, ಇಡೀ ಕ್ಲಾಸ್ ಬಗ್ಗೆ, ಆ ವರ್ಗದ ಬಗ್ಗೆ ಹೇಳ್ತಾ ಇದ್ದೀವಿ. ಆ ಹುಲಿಯ ವರ್ಗನೇ ಇದು ವೈಲ್ಡ್ ಎನಿಮಲ್ ಅನ್ನುವಂಥದ್ದು, ಇದೊಂದು ಕಾಡು ಪ್ರಾಣಿ ಅಂತ ಹೇಳಿ. ಸೊ ಇಲ್ಲಿದೆಯಲ್ಲ, ಇದೊಂದು ಪ್ರಾಣಿ ಮಾತ್ರ ಕಾಡು ಪ್ರಾಣಿ ಅಂತಲ್ಲ, ಇಡೀ ಆ ಒಂದು ಹುಲಿಯ ಜಾತಿನೇ ಏನಾಗಿದೆಪ್ಪ ಅಂತಂದರೆ ಒಂದು ಆ ವರ್ಗನೇ ವೈಲ್ಡ್ ಎನಿಮಲ್ ಆಗಿದೆ, ಕಾಡು ಪ್ರಾಣಿ ಆಗಿದೆ ಅಂತೇಳಿ. ಇಂತಹ ಸಂದರ್ಭದಲ್ಲಿ ಆ ಒಂದು ವರ್ಡ್ ಏನಾಗಿದೆ, ಇಡೀ ಒಂದು ಕ್ಲಾಸನ್ನು ರೆಪ್ರೆಸೆಂಟ್ ಮಾಡ್ತಾ ಇತ್ತು ಅಂದರೆ ದ ಅನ್ನುವಂಥ ಒಂದು ಆರ್ಟಿಕಲನ್ನು ನಾವು ಬಳಸಬೇಕು ಅನ್ನುವಂಥದ್ದು. ದ ಟೈಗರ್ ಇಸ್ ಅ ವೈಲ್ಡ್ ಎನಿಮಲ್ ಅಂತೇಳಿ. ಓಕೆ, ನೆಕ್ಸ್ಟ್ ನೋಡ್ರಿ, ಒಮಿಷನ್ ಆಫ್ ಆರ್ಟಿಕಲ್ಸ್. ನಾವು ಯಾವಾಗ ಬಳಸಬಾರ್ದು ಆರ್ಟಿಕಲ್ ಅನ್ನುವಂಥದ್ದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ನೋಡಿ, ಇದು ಎಕ್ಸಾಮ್ ದೃಷ್ಟಿಯಿಂದನೂ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಪ್ರಾಪರ್ ನೌನ್, ಈಗೇನು ಅಂಕಿತ ನಾಮಗಳು ಅಂತ ಕರಿತೀವಿ, ಇಟ್ಟ ಹೆಸರುಗಳು. ಪ್ರಾಪರ್ ನೌನಿಗೆ ರವಿ ಅನ್ನುವಂಥದ್ದು, ಇಂಡಿಯಾ ಅನ್ನುವಂಥದ್ದು, ಇವುಗಳಿಗೆ ನಾವು ಯಾವುದೇ ರೀತಿ ಆರ್ಟಿಕಲ್ ಎ ರವಿ, ದ ರವಿ ಈ ರೀತಿಯಾಗಿ ಹಚ್ಚಬಾರ್ದು ಅನ್ನುವಂಥದ್ದು. ಇವಕ್ಕೆ ಆರ್ಟಿಕಲ್ಲೇ ಹಚ್ಚಬಾರ್ದು, ಎ ಅಂದ ಯಾವುದೇ ರೀತಿ ಆರ್ಟಿಕಲನ್ನು ಸೊ ಇವುಗಳಿಗೆ ಬಳಸಬಾರ್ದು ಅನ್ನುವಂಥದ್ದು. ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ನೌನ್ಸ್ಗಳಿಗೆ, ಈ ಭಾವನೆಯನ್ನು ಸೂಚಿಸುವಂಥ ನಾಮಪದಗಳು ಬರ್ತಾವಲ್ಲ ಅವುಗಳಿಗೆ, ಹಾನೆಸ್ಟಿ, ಬ್ಯೂಟಿ, ಇವುಗಳಿಗೂ ಕೂಡ ನಾವು ಏನು ಯಾವುದೇ ರೀತಿ ಆರ್ಟಿಕಲ್ಗಳನ್ನು ಹಚ್ಚಬಾರ್ದು ಅನ್ನುವಂಥದ್ದು. ನೆಕ್ಸ್ಟು ಮೀಲ್ಸು, ಈಗ ಊಟಕ್ಕೆ ಬ್ರೇಕ್ಫಾಸ್ಟು, ಲಂಚು ಅಂತ ಬಳಸ್ತೀವಲ್ಲ ಅವಕ್ಕೂ ಕೂಡ ಎ ಬ್ರೇಕ್ಫಾಸ್ಟು ಈ ರೀತಿಯಾಗಿ ಯಾನು, ಎ ದ ಅಂತ ಬಳಸಬಾರ್ದು. ಮತ್ತು ಲ್ಯಾಂಗ್ವೇಜಸ್ಗಳಿಗೆ ಇಂಗ್ಲೀಷು, ದ ಕನ್ನಡ ಅಂಥೇಳಿ. ಸೊ ಈ ಒಂದು ಭಾಷೆಗಳಿಗೂ ಕೂಡ ನಾವೇನು ಮಾಡಬಾರ್ದು, ದ ಹಿಂದಿ ಅಂಥೇಳಿ. ಸೊ ಅವುಗಳಿಗೂ ಕೂಡ ಆರ್ಟಿಕಲನ್ನು ಬಳಸಬಾರ್ದು ಅನ್ನೋಂಥದ್ದು ನೆನ್ಪಿಟ್ಕೋಬೇಕು. ಇದು ಸೊ ಆರ್ಟಿಕಲನ್ನು ಬಳಸಲಾರದಂತಹ ಒಂದು ಮಾಹಿತಿ. ಸೊ ಇದನ್ನು ಕೂಡ ಸರಿಯಾಗಿ ನೆನ್ಪಿಟ್ಕೊಂಡ್ರೆ ಸೊ ಎಕ್ಸಾಮ್ನಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಉತ್ತರಿಸಬಹುದು ಅಂತ ಹೇಳ್ತಾ, ಸೊ ಇಲ್ಲಿಯವರೆಗೆ ಆರ್ಟಿಕಲ್ಸ್ ಬಗ್ಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ವಿಡಿಯೋ ನಿಮಗೆ ಸರಳವಾಗಿ ಅರ್ಥವಾಗಿದ್ದರೆ ಈ ಒಂದು ವಿಡಿಯೋವನ್ನು ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಅದರ ಜೊತೆಗೆ ನನ್ನ ಒಂದು ಸ್ಮಾಲ್ ಚೇಂಜ್ ಅನ್ನುವಂತಹ ಈ ಒಂದು ಯೂಟ್ಯೂಬ್ ಚಾನಲನ್ನು ಹೆಚ್ಚಾಗಿ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಒಂದು ಹೊಸ ಟಾಪಿಕ್ನೊಂದಿಗೆ ಸಿಗೋಣ. ನಮಸ್ಕಾರ.